ಒಂದು ಅಕ್ಷರನೂ ಬರೆಯೋಕ್ಕಾಯ್ತಿಲ್ಲ. ಈ ಹುಡುಗರು ಬೇರೆ ಒಂದಾದ್ಮೇಲೆ ಒಂದು ಎಕ್ಸ್ಟ್ರಾ ಪೇಪರ್ಸ್ ತಗೋತವೇ ಅವರಲ್ಲ. ನಾನು ಏನು ಮಾಡಲಿ? ಅಯ್ಯೋ ಮೇಡಮ್ ಬನ್ನಿ ಬನ್ನಿ. ಯಾರಿದು? ಸರ್ ಮೇಡಮು ಇನ್ಸ್ಪೆಕ್ಷನ್ಗೆ ಬಂದಿದ್ದಾರೆ. ಸಾರಿ ಮೇಡಮ್, ಗೊತ್ತಾಗ್ಲಿಲ್ಲ. ಓಕೆ ಓಕೆ, ನೋ ಪ್ರಾಬ್ಲಮ್ಸ್. ಯಾರಿಗಾರು ನೀರು ಬೇಕಿದ್ರೆ ಕುಡಿರೋ. ಎಷ್ಟು ಜನ ಎಕ್ಸಾಮ್ ಬರೀತಾ ಇದ್ದಾರೆ ಈ ಸಲ? ಓ, ಯಾರಿದ ಆಂಟಿ? ನೀವು ಎಕ್ಸಾಮ್ ಬರೀತಿದ್ದೀರಾ ಮೇಡಮ್? ಗುರುವೆ ಏನಿದೆಲ್ಲ? ಏನೋ ನೆನಪಾಗ್ತಿಲ್ವಾ? ಬಡಗುಣಿ ಬಡ 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 ಏನೋ ಏನೋ ನೋಡ್ತಾ ಇದ್ಯಾ? ಹಿಂಗೆ ನೋಡ್ತಾ ಇದ್ರೆ ಕಣ್ಗುಡ್ಡೆ ಕಿತ್ತಿ ಮೂಗೊಳಗೆ ಹಾಕ್ಬಿಡ್ತೀನಿ. ಬರೆಯೋ ಸುಮ್ಮನೆ ಎಕ್ಸಾಮು. ಹಲೋ, ಯಾರ್ರೀ ಅದು ಕ್ಲಾಸ್ ರೂಮ್ ಮುಂದೆ? ಯಾರದು? ಯಾರು ಇಲ್ಲ ಮೇಡಮ್. ಓ, ಯಾರು ಇಲ್ವಾ? ಯಾರೋ ಹೋದಂಗಾಯ್ತು. ನೋಡ್ತೀನಿ ಬಿಡಿ. ಮೊದಲೇ ಈ ಅಪ್ಪ ಸಿಕ್ಕಾಕೊಂಡ್ರೆ ಎಕ್ಸಾಮ್ಗೆ ಕೂರ್ಸಲ್ಲ ಅಂತವನೆ. ಇವಾಗ ನೋಡಿದ್ರೆ ಈ ಗುರು ಚೀಟಿ ವಿಕೆ ಕೊಟ್ಟವಳೆ. ಹೆಂಗಪ್ಪ ಬದುಕೋದು? ಓಕೆ, ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಸ್ಟೂಡೆಂಟ್? ಮೇಡಮ್ ಆನ್ಸರೇ ಗೊತ್ತಾಯ್ತಿಲ್ಲ. ಓ ಮೈ ಗಾಡ್ ಜಿಲಾ, ಪ್ರಾಬ್ಲಮ್ಮು ನಿಂದಲ್ಲ ಕಣೋ. ಈ ಕ್ವಶನ್ ಪೇಪರ್ ಮಾಡಿದ್ರಲ್ಲ ಅವ್ರದೇ ಪ್ರಾಬ್ಲಮ್ಮು. ಕ್ವಶನ್ ಜೊತೆಗೆ ಆನ್ಸರ್ಸು ಬರ್ಕೊಟ್ಬಿಡ್ಬೇಕಿತ್ತಲ್ವಾ? ಓಹೋ, ನಾನ್ಸೆನ್ಸ್ ಆಫ್ ಇಂಡಿಯಾ. ಬರೀ ಬರೀ ಆನ್ಸರ್ ಗೊತ್ತಿಲ್ವಂತೆ. ಎಲ್ಲರೂ ಚೆನ್ನಾಗಿ ಬರೀಬೇಕು, ಕಾಪಿ ಗಿಪಿ ಮಾಡಬಾರ್ದು. ಓಕೆ ಮೇಡಮ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಬರೀರಿ. ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡು. ಚಿಲ್ಡ್ರನ್ಸ್, ಆಲ್ ದ ವೆರಿ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಮಾಡಿ. ಸರ್, ಯಾರೊಬ್ರು ಕಾಪಿ ಮಾಡಬಾರ್ದು. ಅವ್ರಿಗೆ ಎಷ್ಟು ಬರುತ್ತೋ ಅಷ್ಟು ಬರೀಲಿ. ಅವ್ರು ಕಾಪಿ ಮಾಡ್ದಾರಂಗೆ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಓಕೆ ಮೇಡಮ್. ಆಲ್ ದ ಬೆಸ್ಟ್ ಚಿಲ್ಡ್ರನ್ಸ್. ಓಕೆ, ಬಾಯ್. ನೋಡಿ, ಇನ್ನಿರೋದೇ ಅರ್ಧ ಗಂಟೆ. ಏನೇನಿದೆಯೋ ಅದನ್ನೆಲ್ಲ ಬೇಗ ಬರೆದು ಮುಗಿಸಿ. ಈ ಚೀಟಿ ಗೀಟಿಯೆಲ್ಲ ನೋಡೋಕ್ಕಿಲ್ಲ. ಏನೇ ಆದ್ರೂ ನಾನು ನ್ಯಾಯವಾಗೇ ಬರೆಯೋದು. ಆದರೆ ಈ ಚೀಟಿನ ಎಲ್ಲಿ ಬಿಸಾಕೋದು? ಅಲ್ಲ, ನಮ್ಮ ಗುರು ಈ ಥರ ಚೀಟಿ ಗೀಟಿ ಎಲ್ಲ ಕೊಡೋಳಲ್ವಲ್ಲ. ಹಂಗಿದ್ರೆ ಅವಳೇನು ಚೀಟಿ ನೋಡಿ PUC ಪಾಸ್ ಆಗಿರ್ತಿದ್ಲು. ಈ ಚೀಟಿನ ಏನೈತೆ ಅಂತ ನೋಡ್ಬೇಕಲ್ಲ. ನಾವು ಶಿವಣ್ಣನ ತಂಗಿರು ಸತ್ಯ ಯಾವತ್ತೂ ಮೋಸದ ದಾರಿಲಿ ನಡೆಯಲ್ಲ. ಕಣ್ಮುಚ್ಕೊಂಡು ಯೋಚನೆ ಮಾಡು, ಎಲ್ಲ ನೆನಪಾಗುತ್ತೆ. ಜೈ ಮಕ್ಕಳವ್ವ. ಸತ್ಯ, ಆಲ್ ದ ಬೆಸ್ಟ್. ಆಯ್ತೈತೆ, ಎಲ್ಲ ನೆನಪಾಯ್ತೈತೆ. ಸೋಮ, ಕಾಣಿ ಬಂದ್ಲಿಲ್ಲ? ಇನ್ನೂ ಬಂದಿಲ್ಲ ಅಣ್ಣ. ಸೋಮ, ನನ್ನ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ. ಆ ನಾಲಿಗೆ ಕಿತ್ಬಿಟ್ಟು ಎಕ್ಟ್ರಾ ಅಂಟಿಸ್ಕೊಳ್ಳ. ಮಾತು ಕೇಳಕ್ಕಾಯ್ತಿಲ್ಲ. ಯಾಕಣ್ಣ ಹಂಗ್ ಮಾತಾಡ್ತೀಯ? ನಿಂಗಿಂತ ಕಾರನೇ ಹೇಳು. ಅವಳಾದ್ರೆ ಪೊರ್ಕೆಯಿಂದ ಹೊಡೆದಿಡ್ಲು. ನೀನ್ ನೋಡಿದ್ರೆ ಎಕಡ ಕಿತ್ತು ನಾಲ್ಗೆ ಮಾಡಿದ್ರು ಅಂತಿದೀಯಲ್ಲ. ನಿಮ್ಮ ಅಣ್ಣ ಆಗಿರೋದಕ್ಕೆ ನಾಲ್ಗೆ ತೆಗೆದು ಎಕಡ ಹಾಕ್ಸ್ಕೊ ಅಂತ ಇದಾರೆ. ನಾನಾಗಿದ್ರೆ ನಾಲ್ಗೆನ ಕಿತ್ತು ಜೇಬಲ್ ಇಟ್ಕೊಳ್ತಾ ಇದ್ದೆ. ಅಣ್ಣ ಅದಕ್ಕೆ ಜೋಕ್ ಮಾಡ್ತಾರೆ. ಅವ್ರಿಗೆ ಜೇಬೇ ಇಲ್ಲ, ಎಲ್ಲಿಂದ ಹಾಕೋತಾರೆ?
ಮಗನೇ ರಾಣಿ ಬಂದೆ ನೋಡ್ಲಾ ಅಂದ್ರೆ ಜೋಕ್ ಅಂತ ಜೋಕು ಏಯ್ ನಾನು ಹೆಂಡತಿಗೆ ಜೇಬ್ ಇಲ್ಲ ಅಂದ್ರೆ ಜೇಬ್ ಹೊಲಿಸ್ತೀನಿ ಕಲ ಇಲ್ಲ ಜೋಳಿಗೆ ಹಾಕ್ಸ್ಕೊಡ್ತೀನಿ ನಿನಗೆ ಯಾಕಲ ಅದೆಲ್ಲ ಸುಮ್ಗೆ ಎಗ್ರಾಡ್ಬೇಡಣ. ರಾಣಿ ಬೆಳಿಗ್ಗೆ ಹೋಗ್ಬೇಕಾದ್ರೆ ಎದ್ರಕೊಂಡು ಹೋಗೋಳೆ, ಪಕ್ಕ ಫೇಲ್ ಆಯ್ತಾಳೆ. ನಾನು ಅದನ್ನ ನೋಡಿದೆ, ಟೈಮ್ ಆಗೋಗಿದೆ, ಏನು ನೆನಪಾಗ್ತಾ ಇಲ್ಲ ಅಂತ ಹೆದರ್ಕೊಳ್ತಾ ಇದ್ಲು. ಆಮೇಲೆ ಆ ಪಾರು ಫೋನ್ ಮಾಡಿ ಮಾತಾಡಿದ್ಲು ಅನ್ಸುತ್ತೆ. ಪಾರು ಹೇಳ್ತಾಳೆ ಅಂತ ಎಲ್ಲ ನೆನಪಾಗೋಯ್ತದ? ಪರೀಕ್ಷೆಗೆ ಓದ್ತಾಳೆ, ಕೂತ್ಕೋತಾಳೆ, ಏನು ನೆನಪಾಗಲ್ಲ, ಖಾಲಿ ಪೇಪರ್ ಕೊಟ್ಬಿಟ್ಟು ಬರ್ತಾಳೆ. ರಿಸಲ್ಟ್ 0 0 ಅಂದ್ರೆ ಫೇಲ್. ಫೇಲ್ ಆದ್ರೆ ಸವಾಲಲ್ಲಿ ಸೋಲ್ತಾಳೆ. ಸೋತ್ರೆ ಪಟ್ಟಾಭಿಷೇಕ. ಇರಿ ಅವಳು ಶಿವನ್ ತಂಗಿ, ಅಷ್ಟು ಸುಲಭವಾಗಿ ಸೋಲು ಒಪ್ಕೊಳ್ತಾಳೆ ಅನ್ನೋದೇ ಡೌಟ್. ಅದಕ್ಕೆ ಶಿವಣ್ಣನ ತಂಗಿ ಆದ್ರೆ ಒಂದ್ ಪಕ್ಷ ಸೋಲ್ಬೋದು ಅಂತ ಅನ್ಕೋಬೋದಿತ್ತು. ಆದ್ರೆ ಅವಳು ಫಾರು ನಾದ್ನಿ. ಫಾರು ತಾನು ಸೋಲಲ್ಲ, ತನ್ನವ್ರನ್ನು ಸೋಲಕ್ ಬಿಡಲ್ಲ. ಲೇ ದಡ್ ಬಡದೆ ಶತ್ರುಗಳನ್ನ ಹೊಗಳಬಾರ್ದು, ರೋಡ್ನಾಗ ಉಗುಳ್ಬಾರ್ದು, ಎರಡೂ ತಪ್ಪು. ನಿಂಗೆ ಅವ್ರ ಶತ್ರುಗಳಿರ್ಬೋದು, ಆದ್ರೆ ನಂಗೆ ಫಾರು ಶತ್ರು ಅಲ್ಲ, ನನ್ ಲವ್. ಈ ಬುದ್ಧಿಯಿಂದಾನೆ ಆಗಾಗ ನಿನ್ ಬಾಡಿ ಪಾರ್ಟ್ಸ್ ಎಲ್ಲ ಕೈ ಕೊಡೋದು. ಅವಳು ಯಾವತ್ತೋ ಶಿವು ಅನ್ನೋ ಬಸ್ ಹತ್ಕೊಂಡು ಹೋಗಾಗಿದೆ, ನೀನೆ ಇನ್ನು ಬಸ್ ಸ್ಟ್ಯಾಂಡ್ ಅಲ್ಲೇ ನಿಂತಿರೋದು. ಈ ನನ್ನ ಮಗ ಬಸ್ ಸ್ಟ್ಯಾಂಡ್ನಾಗ ನಿಂತಿದ್ರು ಪರವಾಗಿಲ್ಲ, ಆದ್ರೆ ಈ ನನ್ನ ಮಗ ಬಸ್ ಸ್ಟ್ಯಾಂಡ್ನಾಗ ನಿಂತು ಏರೋಪ್ಲೇನಿಗೆ ಕಾಯ್ತವನೆ. ಆ ಏರೋಪ್ಲೇನ್ ತಲೆ ಮೇಲಿಂದ ಯಾವಾಗ್ಲೂ ಹೊಂಟೋಗದೆ. ಈಗ ಮ್ಯಾಟ್ರು ಅದಲ್ಲ, ರಾಣಿ ಚಂದಾಗಿ ಪರೀಕ್ಷೆ ಬರೆದ್ರೆ ನಮ್ಮ ಪಟ್ಟಕ್ಕೆ ಬರೆ.